ಪ್ರಜಾಶಕ್ತಿ ವರದಿಗೆ ಎಚ್ಚೆತ್ತ ಅಧಿಕಾರಿಗಳು. ಗೋಶಾಲೆಗಳ ನಿರ್ವಹಣೆಗೆ ಮುಂದಾದ ಇಲಾಖೆ. ಪ್ರಜಾಶಕ್ತಿ ಟಿವಿ ತುಮಕೂರು ಜನರ ನಾಡಿ ಮಿಡಿತವಾಗಿ ಕೆಲಸ ಮಾಡ್ತಾ ಇದ್ದು ಅಧಿಕಾರಿಗಳ ಕಣ್ತೆರೆಸುವ ಕೆಲಸ ಮಾಡ್ತಾ ಇದೆ. ಹೌದು, ಶಿರಾ ತಾಲೂಕಿನ ಚಿಕ್ಕ ಬಾಣಕೆರೆಯಲ್ಲಿ ಸರ್ಕಾರಿ ಗೋಶಾಲೆಯಲ್ಲಿ ನಿರ್ವಹಣೆ ಕೊರತೆ ಹಾಗೂ ಆರ್ಥಿಕ ನೆರವಿನಿಂದ ಗೋಶಾಲೆಯಲ್ಲಿದ್ದ ಗೋವುಗಳು ಸೊರಗ್ತಾ ಇದ್ವು. ಈ ಬಗ್ಗೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ರು. ಹೀಗಾಗಿ ಈ ಬಗ್ಗೆ ಪ್ರಜಾಶಕ್ತಿ ಟಿವಿ ವಿಸ್ತೃತವಾಗಿ ವರದಿಯನ್ನ ಮಾಡಿತು. ವರದಿ ಬೆನ್ನಲ್ಲೇ ಎಚ್ಚೆತ್ತ ಪಶುಪಾಲನೆ ಇಲಾಖೆಯ ಉಪ ನಿರ್ದೇಶಕರು ಸೇರಿ ಇಲಾಖೆಯ ಅಧಿಕಾರಿಗಳು ಗೋಶಾಲೆಗೆ ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಗೋಶಾಲೆಯಲ್ಲಿ ನಿರ್ವಹಣೆ ಕೊರತೆಯಿಂದ ಸೊರಗ್ತಾ ಇದ್ದುದನ್ನು ಅಧಿಕಾರಿಗಳು ಅರಿತು ಕ್ರಮಕ್ಕೆ ಮುಂದಾಗಿದ್ದಾರೆ. ಶಿರಾ ತಾಲೂಕಲ್ಲಿ ತುಮಕೂರು ಜಿಲ್ಲೆಯಿಂದ ಶಿರಾ ತಾಲೂಕಲ್ಲಿ ಗೋಶಾಲೆ ಆಗಿದೆ. ಈ ಗೋಶಾಲೆಯಲ್ಲಿ ಸ್ವಲ್ಪ ಅವ್ಯವಸ್ಥೆ ಕಾಣ್ತಾ ಇದೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನಮಸ್ಕಾರ, ನಾನು ಡಾಕ್ಟರ್ ಜಿ ಗಿರೀಶ್ ಬಾಬು ರೆಡ್ಡಿ, ಉಪನಿರ್ದೇಶಕರು ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ತುಮಕೂರು. ತಮಗೆಲ್ಲ ಗೊತ್ತಿದ್ದಂಗೆ ಪ್ರತಿ ಜಿಲ್ಲೆಗೂ ಒಂದು ಗೋಶಾಲೆ ಇದೆ. ಸರ್ಕಾರದ ವತಿಯಿಂದ ಪ್ರಾರಂಭಿಸಿರುವಂಥ ಗೋಶಾಲೆ ಶಿರಾ ತಾಲೂಕಿನ ಚಿಕ್ಕಬಾಣಗೆರೆಯಲ್ಲಿ ಈ ಒಂದು ಗೋಶಾಲೆನ ಪ್ರಾರಂಭಿಸಿರ್ತೀವಿ. ಹಾಗೂ ಇಲ್ಲಿ ಇವತ್ತಿಗೆ 52 ರಾಸುಗಳು ಇದ್ದಾವೆ. ಸೊ 52 ರಾಸು ಕಟ್ಟೋಷ್ಟು ಕೊಟ್ಟಿಗೆ ವ್ಯವಸ್ಥೆ, ಶೆಡ್ ನಮ್ಮಲ್ಲಿ ಲಭ್ಯವಿದೆ. ಏನು ತೊಂದರೆ ಇಲ್ಲ ಅಲ್ಲಿರೋಂಥ ರಾಸುಗಳಿಗೆ. ಒಂದು ಮತ್ತು ಮೇವು ಮತ್ತು ಬೂಸ ಏನು ಪಶು ಆಹಾರ ಕೊಡ್ತೀವಿ, ಅದು ಸಹ ಸರ್ಕಾರದಿಂದ ಸರಬರಾಜು ಆಗ್ತಾ ಇದೆ. ಅಂದರೆ ಸರ್ಕಾರದಿಂದ 3 ತಿಂಗಳಿಗೊಂದ್ಸರಿ ಅನುದಾನ ಬಿಡುಗಡೆ ಆಗ್ತಾ ಇದೆ. ಸೊ ಅದರ ಪ್ರಕಾರ ನಾವು ಖರೀದಿ ಮಾಡಿ ಅವುಗಳಿಗೆ ಕೊಟ್ಟು ಆರೋಗ್ಯವಂತವಾಗಿ ನೋಡ್ಕೊಳ್ತಾ ಇದ್ದೀವಿ. ನೀರಿನ ವ್ಯವಸ್ಥೆಯೂ ಇದೆ ಮತ್ತು ಅದಕ್ಕೆ ಆಹಾರ ಶೇಖರಣೆಗೆ ದಾಸ್ತಾನು ಕೊಠಡಿನೂ ಸಹ ಇದೆ, ಏನೂ ತೊಂದರೆ ಇಲ್ಲ. ಸೊ ತಮ್ಮ ಒಂದು ಅಭಿಪ್ರಾಯದಂತೆ ಅಲ್ಲಿ ಅವ್ಯವಸ್ಥೆ ಅಂತಂದರೆ, ಹಿಂದೆ ರಿಪೋರ್ಟ್ರು ತಾವೇ ಬಂದಿದ್ದಾಗ ಅಲ್ಲಿ ರಾಸುಗಳನ್ನ ಹೊರಗಡೆ ಬಿಟ್ಟಿದ್ದಾರೆ. ಅಂದರೆ ಒಂದು ಶೆಡ್ ಕ್ಲೀನ್ ಮಾಡೋ ಟೈಮಲ್ಲಿ ಒಂದು ಸ್ವಲ್ಪ ಹೊತ್ತು ಹೊರಗಡೆ ಬಿಡ್ತಾರೆ. ಸೊ ಅಂಥ ಟೈಮಲ್ಲಿ ತಾವು ನೋಡ್ಬಿಟ್ಟು ಅವು ಎಲ್ಲ ಹೊರಗಡೆನೇ ಇದ್ದಾವೆ, ಬಿಸಿಲಲ್ಲಿದ್ದಾವೆ ಅಂತ ಭಾವಿಸಿರ್ಬೋದು. ಸೊ ಆದರೆ ಆ ಥರ ಇಲ್ಲ. ಪ್ರತಿ ದಿವಸ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಶೆಡ್ಡಲ್ಲೇ ಇರ್ತವೆ, ನೆರಳಲ್ಲಿ ಇರ್ತವೆ. ಅಲ್ಲಿ ಅಷ್ಟು ರಾಸುಗಳಿಗೆ ವ್ಯವಸ್ಥೆ ಆಗೋಂಥ ಒಂದು ನೆರಳಿನ ವ್ಯವಸ್ಥೆ ಇದೆ. ಅದಲ್ಲದೆ ಈಗ ಹೊಸದಾಗಿ ಮತ್ತೆ 50 ರಾಸುಗಳಿಗೆ ಆಗಷ್ಟು ಆಹಾರ ದಾಸ್ತಾನು ಕೊಠಡಿ ಸಹ ಈಗ ಮಂಜೂರಾಗಿದೆ. ಮುಂದಿನ ದಿನಗಳಲ್ಲಿ ಬಹುಶಃ 1 ತಿಂಗಳಲ್ಲಿ ಅದು ಕಟ್ಟಡ ಪ್ರಾರಂಭವೂ ಸಹ ಆಗ್ತಾ ಇದೆ. ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ ನಮಗೆ ಗೋಶಾಲೆಗೆ. ಈಗಾಗಲೇ ನಾವು ಸಹಾಯಕ ನಿರ್ದೇಶಕರೊಂದಿಗೆ ಮಾತನಾಡಿ ನಾವು ಸ್ವಂತ ನೀರಿನ ವ್ಯವಸ್ಥೆ ಇರೋದ್ರಿಂದ ಗೋಶಾಲೆ ಆವರಣದಲ್ಲಿ ನಾವು ಸ್ವಂತ ಮೇವನ್ನು ಬೆಳೆಸೋದನ್ನು ಸಹ, ನಾವು ಹಸಿರು ಮೇವನ್ನು ಬೆಳೆಸಬೇಕು ಅಂತ ಸಹ ಈಗಾಗಲೇ ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಅದ್ರ ಜೊತೆಗೆ ತಾವು ಹೇಳ್ದಂಗೆ CC ಕ್ಯಾಮ್ರಾ ಇರಬೇಕಾಗಿತ್ತು. ಸೊ ಅದಕ್ಕೆ ನಾವು ಈಗ ಅನುದಾನ ಬಿಡುಗಡೆ ಮಾಡಿ ಅತಿ ಶೀಘ್ರದಲ್ಲಿ ನಾವು ಒಂದು CC ಕ್ಯಾಮ್ರಾಗಳನ್ನ ಸಹ ನಮ್ಮ ಗೋಶಾಲೆಯಲ್ಲಿ ಅಳವಡಿಸ್ತೀವಿ. ಮತ್ತು ಈಗಿರೋಂಥ ಸಿಬ್ಬಂದಿ ವರ್ಗದವರು ಸಹ ಇದ್ದಾರೆ, ಡಿ ದರ್ಜೆ ನೌಕರರಿದ್ದಾರೆ ಅನಿಮಲ್ಸ್ನ ನೋಡ್ಕೊಳ್ಳೋದಕ್ಕೆ. ಸೊ ಹಂಗಾಗಿ ಯಾವುದೇ ತೊಂದರೆ ಇಲ್ಲ. ನಮ್ಮ ಸಹಾಯಕ ನಿರ್ದೇಶಕರು ಶಿರಾದಿಂದ ಹೋಗಿ ಅವುಗಳ ಮೇಲುಸ್ತುವಾರಿನ ನೋಡ್ಕೊಳ್ತಾ ಇರ್ತಾರೆ. ಸರ್, ಈಗ ಮೇವಿನ ಕೊರತೆ ಇದೆ ಅಂತ, ಹಸಿ ಮೇವು ಸಿಗ್ತಾ ಇಲ್ಲ? ಇಲ್ಲ, ಹಸಿ ಮೇವು ಸಿಗ್ತಾ ಇಲ್ಲ. ಹಸಿ ಮೇವು ಬದಲಾಗಿ ನಾವು ಒಣಮೇವು ಮತ್ತು ಬೂಸ ಕೊಡ್ತಾ ಇದ್ದೀವಿ. ಸೊ ಹಸಿ ಮೇವನ್ನ ನಾವೇ ಬೆಳೆಸ್ಕೋಬೇಕು ಅಂತ ಒಂದು ಮಾಡ್ತಾ ಇದ್ದೀವಿ. ಸೊ ಹಂಗಾಗಿ ಏನು ಗೊತ್ತೀರಾ, ಹಸಿ ಮೇವು ಹಾಕ್ಲೇಬೇಕು ಅಂತಲೂ ಏನೂ ಇಲ್ಲ. ಅದಕ್ಕೆ ಪೂರಕವಾಗಿ ನಾವು ಪೋಷಕಾಂಶಗಳನ್ನ ಕೊಟ್ಟುಕೊಂಡ್ರೆ ಏನು ತೊಂದರೆ ಆಗೋದಿಲ್ಲ. ಅದು ಇರೋದು ಬಹಳಷ್ಟು ಅಲ್ಲಿರೋದು ನಮ್ಮವೆಲ್ಲ ನಾಟಿ ರಾಸುಗಳು ಮತ್ತು ಎಮ್ಮೆಗಳು ಇರೋದ್ರಿಂದ ಏನು ತೊಂದರೆ. ಬಟ್ ಇಲ್ಲಿ ಏನಾಗಿದೆ ಅಂದರೆ ಸಿಬ್ಬಂದಿ ಸಮಸ್ಯೆ ಇದೆ ಸರ್. ಟೋಟಲಿ ಎಲ್ಲ ಆಸ್ಪತ್ರೆಗಳಲ್ಲೂ ಸಿಬ್ಬಂದಿ ಸಮಸ್ಯೆ ಇದೆ. ಇವ್ರು ಇಲ್ಲೂ ನೋಡ್ಕೊಂಡು ಅಲ್ಲೂ ನೋಡ್ಕೋಬೇಕು ಅಂದರೆ ಆಗ್ತಾ ಇಲ್ಲ. ಈಗಿರೋದು ಇಲ್ಲಿ ಒತ್ತಡ ಜಾಸ್ತಿ ಇದೆ, ಟೌನ್ನಲ್ಲೇ ಒತ್ತಡ ಇದೆ. ಹಂಗಾಗಿ ಅಲ್ಲೇ ಒಂದು ಹುದ್ದೆ ಇದು ಮಾಡ್ಬೋದಲ್ಲ? ಇಲ್ಲ, ಗೋಶಾಲೆಗೆ ಅಂತಂದು ಅಲ್ಲಿ ಹತ್ತಿರದಲ್ಲಿರೋಂಥ ಪಶು ವೈದ್ಯಾಧಿಕಾರಿಗಳೇ ನೋಡ್ಕೋಬೇಕು ಅಂತ ಇದೆ. ಅಲ್ಲೂ ಸಹ ಹುದ್ದೆ ಖಾಲಿ ಇದೆ, ಹಂಗಾಗಿ ನೋಡ್ಕೊಳ್ತಾ ಇದ್ದಾರೆ. ಈಗ ಎಲ್ಲ ಕಡೆನೂ ಹುದ್ದೆಗಳದ್ದು ಒಂದು ಸ್ವಲ್ಪ ತೊಂದರೆ ಇದೆ, ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ನಮ್ಮ ಜಿಲ್ಲೆಯಲ್ಲಿ 1,000 ಮಂಜೂರಾದ ಹುದ್ದೆಗಳಿದ್ದರೆ 450 ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದಲ್ಲದೆ 130 ಜನನ ನಾವು ಹೊರಗುತ್ತಿಗೆಯಿಂದ ಡಿ ದರ್ಜೆ ನೌಕರರನ್ನು ತಗೊಂಡಿದ್ದೀವಿ. ಸೊ ಹಂಗಾಗಿ ಏನು ತೊಂದರೆ ಇಲ್ಲದೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಸದ್ಯಕ್ಕೆ ಸಮಸ್ಯೆ ಇರೋದು ಹುದ್ದೆಗಳು ಖಾಲಿ ಇರೋದ್ರಿಂದ ಸ್ವಲ್ಪ ಇದಾಗ್ತಾ ಇದೆ ಅಂತ. ಸ್ವಲ್ಪ ಮಟ್ಟಿಗೆ ಇದೆ, ಎಲ್ಲ ಕಡೆನೂ ಇದೆ.
ಬಟ್ ಅದರಿಂದ ಏನು ಅಂತ ನಮಗೆ ಅಲ್ಲಿರೋಂಥ ಗೋಶಾಲೆಯಲ್ಲಿರೋಂಥ ರಾಸುಗಳಿಗೇನು ತೊಂದರೆ ಆಗಿಲ್ಲ. ಅವುಗಳ ಆರೋಗ್ಯನೂ ಚೆನ್ನಾಗಿದೆ. ನಾನು ಸಹ 15 ದಿವಸಕ್ಕೆ ಇಲ್ಲ 1 ತಿಂಗಳಿಗೊಂದ್ಸರಿನಾದರೂ ಭೇಟಿ ಕೊಟ್ಟು ಗೋಶಾಲೆ ನೋಡಿಕೊಂಡು ಬರ್ತಾ ಇರ್ತೇನೆ. ಪ್ರಜಾಶಕ್ತಿ ಟಿವಿ, ಶಿರಾ.